ಪ್ರಶ್ನೆ ಮತ್ತು ಉತ್ತರಗಳನ್ನು ನೀವು ನೋಡೋದ್ರಿಂದ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಬೇರೆ ಬೇರೆ ಪ್ರಶ್ನೆ ಮತ್ತು ಉತ್ತರಗಳು ಬಂದಿರ್ತವೆ. ಬಟ್ ಎಕ್ಸಾಮಿನೇಷನ್ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗಿ RRB ಪರೀಕ್ಷೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಏಕಲವ್ಯ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ. RRBಯ ಸ್ಪೆಸಿಫಿಕ್ ವೀಡಿಯೋಗಳನ್ನು ನಾನು ಆ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ RRB ಸ್ಟಡಿ ಮೆಟೀರಿಯಲ್ಸ್ಗಳನ್ನು ನೀವು ಪಡ್ಕೋಬೋದು. ಪ್ರಶ್ನೆ 1, ದಯಾನಂದ ಸರಸ್ವತಿಯವರು ಈ ಕೆಳಗಿನ ಯಾವ ಸಮಾಜದ ಸ್ಥಾಪಕರಾಗಿದ್ದರು? ಇದನ್ನೆಲ್ಲ ನೀವು ತುಂಬ ಸಲ ಕೇಳಿರ್ತೀರ. ಆಪ್ಷನ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಬ್ರಹ್ಮ ಸಮಾಜ, ಚಿನ್ಮಯ ಸಮಾಜ, ಆರ್ಯ ಸಮಾಜ, ಪ್ರಕಾಶ ಸಮಾಜ. ಸೊ ಭಾಳಷ್ಟು ಸಲ ಈ ಪ್ರಶ್ನೆ ನೀವು ಓದಿರ್ತೀರ. ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು 1875ರಲ್ಲಿ ಸ್ಥಾಪನೆ ಮಾಡಿದರು. ಇದರಲ್ಲಿ ಪ್ರಮುಖವಾಗಿ ನಿಮಗೆ ಕಂಡು ಬರ್ತಕ್ಕಂಥದ್ದು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ಅವರು ಕೊಟ್ಟಿದ್ದರು. 3 ಪ್ರಮುಖವಾದ ಪುಸ್ತಕಗಳನ್ನು ಬರೆದಿದ್ರು. ಸತ್ಯರ್ಥ ಪ್ರಕಾಶ ಅನ್ನೋದು ಬಹಳ ಫೇಮಸ್ ಆದಂಥ ಪುಸ್ತಕ. ಇದರಲ್ಲಿ ನೀವು ಕಂಡಿರ್ಬೋದು. ಅದ್ರ ಬಗ್ಗೆ ನೀವು ಓದಿರಲು ಕೂಡಬಹುದು. ಇನ್ನು ಇದ್ರ ಜೊತೆಗೆ ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಇನ್ನೆರಡು ಸಮಾಜಗಳು, ಒಂದು ಬ್ರಹ್ಮ ಸಮಾಜ, ಇನ್ನೊಂದು ಪ್ರಾರ್ಥನಾ ಸಮಾಜ. ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಅವರು, ಇನ್ನು ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ. ಎಸ್ಪೆಷಲಿ ಇದರಲ್ಲಿ ಬ್ರಹ್ಮ ಸಮಾಜದ ಬಗ್ಗೆ ಅಂತೂ ಭಾಳಷ್ಟು ಪ್ರಶ್ನೆಗಳು ಆಲ್ರೆಡಿ ಬಂದಿದೆ. 1829ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಜೊತೆ ರಾಜಾರಾಮ್ ಮೋಹನ್ ರಾಯ್ ಅವರು ಸೇರಿ ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡ್ತಾರೆ. ಸೊ ಅದ್ರ ಬಗ್ಗೆ ಅಂತೂ ಭಾಳ ಸಲ ಪ್ರಶ್ನೆಗಳನ್ನು RRBಯಲ್ಲಿ ಕೇಳಿದ್ದಾರೆ. ಇನ್ನು 1828ರಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ ಆಯಿತು. ಬಟ್ 1814ರಲ್ಲಿ ಆತ್ಮೀಯ ಸಭಾ ಅಂತ ಸ್ಥಾಪನೆ ಆಗಿತ್ತು. ಅದಕ್ಕೂ ಮುಂಚೆ ಆತ್ಮೀಯ ಸಭಾವೇ ಮುಂದೆ ಬ್ರಹ್ಮ ಸಮಾಜವಾಗಿ ಪರಿವರ್ತನೆ ಆಯಿತು 1828ರಲ್ಲಿ. ನಂತರ ಇವರ ಕಾಲ ನಂತರ ಬ್ರಹ್ಮ ಸಮಾಜ 2 ಭಾಗ ಆಗಿ ವಿಂಗಡಣೆ ಆಗುತ್ತೆ. ಅದನ್ನು ಇಬ್ಬರು ಲೀಡ್ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಾನು ತುಂಬ ಎಕ್ಸ್ಪ್ಲನೇಷನ್ಸನ್ನು ಕೊಟ್ಟಿದ್ದೀನಿ ಈ ಒಂದು ಪ್ರಶ್ನೆ ಬಂದಾಗೆಲ್ಲ. ಅದರಿಂದ ಮತ್ತೆ ಹೇಳೋಕ್ಕೆ ಹೋಗ್ತಿಲ್ಲ. ಮುಂದಿನ ಪ್ರಶ್ನೆ ಹೋಗೋಣ. ಭೂಮಿಯ ದ್ರವ್ಯರಾಶಿ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 4, 6 × 10⁻24 kg. ಅದು ಯಾವ ರೀತಿ ಈ ಒಂದು ಬಂತು ಅನ್ನೋದನ್ನು ಇಲ್ಲಿ ನೀವು ಕಾಣಬಹುದು. ಭೂಮಿಯ ಮಾಸನ್ನು ಕ್ಯಾಪಿಟಲ್ M ಅಂತ ತಗೊಂಡಿದ್ದೀನಿ ಮತ್ತು ಭೂಮಿಯ ಮೇಲಿರ್ತಕ್ಕಂಥ ಒಂದು ಆಬ್ಜೆಕ್ಟನ್ನು ಸ್ಮಾಲ್ m ಅಂತ ತಗೊಂಡಿದ್ದೀನಿ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕೊಟ್ಟಿದ್ದೀನಿ. ನಮಗೆ ಗೊತ್ತಿರತಕ್ಕಂತಹ ಫೋರ್ಸ್ ಬಿಟ್ವೀನ್ 2 ಆಬ್ಜೆಕ್ಟ್ನ ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ರೇಡಿಯಸ್ ಆಫ್ ದಿ ಅರ್ತ್ ಕೊಟ್ಟಿದ್ದೀನಿ. ಜೊತೆಗೆ ಫೋರ್ಸ್ =mg ಮೊಮೆಂಟಮ್ ಮತ್ತು ಇದು ಒಂದು ಫಾರ್ಮುಲಾವನ್ನು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಈ ಒಂದು ಫೈನಲ್ ಆನ್ಸರನ್ನು ಪಡ್ಕೊಂಡಿದ್ದೀನಿ. ಈ PDF ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಆನ್ಸರ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಎಕ್ಸ್ಪ್ಲನೇಷನ್ನ ಕೊಡಲಾಗಿದೆ. ಇನ್ನು ಆವರ್ತಕ ಕೋಷ್ಟಕ ಪೀರಿಯಾಡಿಕ್ ಟೇಬಲ್ ಬಗ್ಗೆ ಪ್ರಶ್ನೆ ಇರುತ್ತೆ. ಅದರಲ್ಲಿ 2018ರಲ್ಲಿ ಕೇಳಿದಂಥ ಪ್ರಶ್ನೆ, ಆಧುನಿಕ ಆವರ್ತಕ ಕೋಷ್ಟಕದ ಯಾವ ಗುಂಪಿನ ಅಂಶಗಳು ಸಂಪೂರ್ಣ ಹೊರಕವಚವನ್ನು ಹೊಂದಿವೆ ಅಂತ. ಸೊ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಸರಿಯಾದಂಥ ಉತ್ತರ 18ನೇ ಒಂದು ಗುಂಪಿನ ಕವಚಗಳು ಸಂಪೂರ್ಣವಾಗಿ ಹೊರಡೆ ಇರ್ತವೆ. ದ ಎಲಿಮೆಂಟ್ಸ್ ಇನ್ 18th ಗ್ರೂಪ್ ಆಫ್ ದಿ ಪೀರಿಯಾಡಿಕ್ ಟೇಬಲ್ ಹ್ಯಾವ್ ಎ ಕಂಪ್ಲೀಟ್ ಔಟರ್ ಶೆಲ್. ಹೊರಗಡೆ ಇರ್ತಕ್ಕಂಥ ಶೆಲ್ಗಳನ್ನು ಹೊಂದಿರೋದು 18ನೇ ಗುಂಪು. ಈ 18ನೇ ಗುಂಪನ್ನು ನೋಬೆಲ್ ಗ್ಯಾಸಸ್ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಈ ಗುಂಪಲ್ಲಿ ಕಂಡುಬರ್ತಕ್ಕಂತಹ ಎಲ್ಲ ಎಲಿಮೆಂಟ್ಸ್ ಏನಿದೆ ಎಲ್ಲ ಕೂಡ ನೋಬೆಲ್ ಗ್ಯಾಸಸ್ ಆಗಿರ್ತವೆ. ಇದರಲ್ಲಿ 7 ನೋಬೆಲ್ ಗ್ಯಾಸಸ್ಗಳು ಈ ಒಂದು ಪೀರಿಯಾಡಿಕ್ ಟೇಬಲ್ನಲ್ಲಿ ಕಂಡುಬರ್ತವೆ. ಪ್ರಮುಖವಾಗಿ ಓವರಾಲ್ ಆಗಿ ಪೀರಿಯಾಡಿಕ್ ಟೇಬಲ್ನಲ್ಲಿ 7 ಪೀರಿಯಾಡಿಕ್ ನೋಬೆಲ್ ಗ್ಯಾಸಸ್ ಕಂಡುಬರ್ತವೆ. ನಿಮಗೆ ಎಕ್ಸಾಮಲ್ಲಿ ಭಾಳ ಸಲ 4 ಆಪ್ಷನನ್ನು ಕೊಟ್ಬಿಟ್ಟು ಈ 4ರಲ್ಲಿ ಯಾವುದು ನೋಬೆಲ್ ಗ್ಯಾಸ್ ಅಲ್ಲ ಅಂತ ಕೇಳ್ತಾರೆ ಪ್ರಶ್ನೆಯನ್ನು ಸಾಮಾನ್ಯವಾಗಿ. NTPCಯಲ್ಲಿ ಮತ್ತು 2018ರ ಗ್ರೂಪ್ ಡಿಯಲ್ಲಿ ತುಂಬ ಸಲ ಆ ಪ್ರಶ್ನೆ ಕೇಳಿದ್ದಾರೆ. ನೋಬೆಲ್ ಗ್ಯಾಸಸ್ ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ಆನ್ಸರ್ ಮಾಡೋದು ಸುಲಭ. ಪೀರಿಯಾಡಿಕ್ ಟೇಬಲ್ನಲ್ಲಿ ಕಂಡುಬರ್ತಕ್ಕಂಥ 7 ನೋಬೆಲ್ ಗ್ಯಾಸಸ್ಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋದಾದರೆ, ಮೊದಲನೇದು ಹೀಲಿಯಂ, ಅಟಾಮಿಕ್ ನಂಬರ್ 2. ನೆಕ್ಸ್ಟು ನಿಯಾನ್, ಅಟಾಮಿಕ್ ನಂಬರ್ 10. ಅಟಾಮಿಕ್ ನಂಬರ್ ಅಂದರೆ ಪರಮಾಣು ಸಂಖ್ಯೆ. ನೆಕ್ಸ್ಟು ಆರ್ಗನ್ನ AR ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಪರಮಾಣು ಸಂಖ್ಯೆ 18. ನೆಕ್ಸ್ಟು ಕ್ರಿಪ್ಟಾನ್, ಪರಮಾಣು ಸಂಖ್ಯೆ. ನೆಕ್ಸ್ಟು ಝೆನಾನು, ಪರಮಾಣು ಸಂಖ್ಯೆ 54. ನೆಕ್ಸ್ಟು ರೆಡಾನ್, ಪರಮಾಣು ಸಂಖ್ಯೆ 86. ನೆಕ್ಸ್ಟ್ ಕೊನೆಯದು ಅಗ್ನಿಷನ್ OG ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಪರಮಾಣು ಸಂಖ್ಯೆ 118. ಮುಂದಿನ ಪ್ರಶ್ನೆ ನೀವು ನೋಡ್ಬೋದು. ಆಮ್ಲಜನಕದ ದ್ರವ್ಯರಾಶಿಗೆ ಹೈಡ್ರೋಜನ್ ದ್ರವ್ಯರಾಶಿಯ ಅನುಪಾತ ಯಾವಾಗಲೂ ಎಷ್ಟಿರುತ್ತದೆ? ತುಂಬ ಸಲ ಈ ಪ್ರಶ್ನೆನ ಕೇಳಿದ್ದಾರೆ. 2:1, 1:8, 8:1, 1:2. ಸರಿಯಾದ ಉತ್ತರ 1:8 ಇರುತ್ತೆ. ಯಾವ ರೀತಿ ಅಂತ ಒಂದಿಷ್ಟು ಎಕ್ಸ್ಪ್ಲನೇಷನ್ನ ಇಲ್ಲಿ ಕೊಡಲಾಗಿದೆ. ಹೈಡ್ರೋಜನ್ನ ಅಟಾಮಿಕ್ ಮಾಸ್ ಒಂದಾಗಿರ್ತದೆ ಮತ್ತು
ಆಕ್ಸಿಜನ್ನ ಅಟೋಮಿಕ್ ಮಾಸ್ 16 ಆಗಿರುತ್ತದೆ. ನಾವು ಹಿಯರ್ ವಿ ಕನ್ಸಿಡರ್ ದ ವಾಟರ್ ಮಾಲಿಕ್ಯೂಲ್ ಆ್ಯಸ್ ಇಟ್ ಕಂಟೈನ್ ಬೋತ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಇರೋದ್ರಿಂದ ನಾವು ವಾಟರ್ ಮಾಲಿಕ್ಯೂಲ್ನ ಕನ್ಸಿಡರ್ ಮಾಡ್ತೀವಿ. ವಾಟರ್ನ ಫಾರ್ಮುಲಾ ನಿಮಗೆಲ್ಲ ಗೊತ್ತಿರೋಂಗೆ H2O. ಸೊ ಮೋಲಾರ್ ಮಾಸು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗಿದೆ. ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ 2 × 1 ಅಂದರೆ 1 ಇರುತ್ತದೆ. ನೀವು ಇಲ್ಲಿ ಗಮನಿಸ್ಕೋಬೋದು. ಮೋಲಾರ್ ಮಾಸ್ ಎಷ್ಟಿರ್ತದೆ ಅಂತ ನಾನು ಇಲ್ಲಿ ಕೊಡಲಾಗಿದ್ದೀನಿ. H2O 2 ಇರ್ತದೆ. 1 × 2 2 ಆಗುತ್ತೆ. ಹೈಡ್ರೋಜನ್ ಆಕ್ಸಿಜನ್ 1 ಬರುತ್ತೆ. ಹಾಗಾಗಿ 1 × 16 ಆಗುತ್ತೆ. ಎರಡನ್ನು ಕೂಡಿದ್ರೆ 2:16 ಆಗುತ್ತೆ. 2:16 ರೇಷಿಯೋ 1:8 ಆಗುತ್ತೆ. ಹಾಗಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಮಾಸ್ ರೇಷಿಯೋ 1:8 ಆಗಿರ್ತದೆ. ನೀವು ಯಾವುದೇ ಎಕ್ಸಾಮಿನೇಷನಲ್ಲಿ ಕೇಳಿದ್ರು ಕೂಡ 1:8 ಅಂತ ಬರೆದ್ರೆ ಸಾಕಾಗತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಬೆಚ್ಚಗಿನ ರಕ್ತದ ಪ್ರಾಣಿಯಾಗಿದೆ? ಸೊ ಸರಿಯಾದಂಥ ಉತ್ತರ ಆಪ್ಷನ್ 1 ಪಾರಿವಾಳ. ಅದ್ರ ಬಗ್ಗೆ ಒಂದಿಷ್ಟು ಅಡಿಷನಲ್ ಡೀಟೇಲ್ಸು ಕೆಳಗಡೆ ಕೊಡಲಾಗಿದೆ. ಈ ಕೆಳಗಿನ ಯಾವ ದೇಶ ಪ್ರತಿ ವರ್ಷ ಸಿನಿಮಾದಲ್ಲಿ ಶ್ರೇಷ್ಠತೆಗಾಗಿ ಅಕಾಡೆಮಿ ಪ್ರಶಸ್ತಿಯನ್ನು ಆಯೋಜಿಸುತ್ತದೆ? ಅಕಾಡೆಮಿ ಪ್ರಶಸ್ತಿ ಅಂದರೆ ಆಸ್ಕರ್ ಪ್ರಶಸ್ತಿ ಅಂತ. ಸೊ ಈ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊಡ್ತಕ್ಕಂಥವ್ರು ಅಮೆರಿಕಾ, USA. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಹೋಸ್ಟ್ ದ ಅಕಾಡೆಮಿ ಅವಾರ್ಡ್ಸ್ ಫಾರ್ ಎಕ್ಸಲೆನ್ಸ್ ಇನ್ ಸಿನಿಮಾ ಎವ್ರಿ ಇಯರ್. ಸೊ ಇಲ್ಲಿ 2018ರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ 91ನೇ ಅಕಾಡೆಮಿ ಅವಾರ್ಡ್ಸ್ನ ಡೀಟೇಲ್ಸನ್ನು ಇಲ್ಲಿ ಕೊಡಲಾಗಿದೆ. ಬೆಸ್ಟ್ ಪಿಕ್ಚರ್ ಗ್ರೀನ್ ಬುಕ್, ಬೆಸ್ಟ್ ಆ್ಯಕ್ಟರ್ ಇನ್ ದ ಲೀಡ್ ರೋಲ್, ಬೆಸ್ಟ್ ಆ್ಯಕ್ಟ್ರೆಸ್ ಇನ್ ದ ಲೀಡ್ ರೋಲ್, ಬೆಸ್ಟ್ ಡೈರೆಕ್ಟರು, ಸಪೋರ್ಟಿಂಗ್ ಆ್ಯಕ್ಟರ್ ಇಷ್ಟನ್ನು ಇಲ್ಲಿ ಈ ಒಂದು ಲೀಸ್ಟಲ್ಲಿ ಕೊಡಲಾಗಿದೆ. ವಿಡಿಯೋ ಪಾಸ್ ಮಾಡಿ ನೀವು ಇದನ್ನ ಓದ್ಕೋಬೋದು. ವಾಷಿಂಗ್ ಸೋಡಾದ ಒಂದು ಅಣುವಿನಲ್ಲಿ ಎಷ್ಟು ನೀರಿನ ಅಣುಗಳು ಕಂಡುಬರ್ತವೆ? 8, 5, 7, 10. ವಾಷಿಂಗ್ ಸೋಡಾದ ಒಂದು ಅಣುವಿನಲ್ಲಿ ಎಷ್ಟು ನೀರಿನ ಅಣು ಕಂಡುಬರ್ತವೆ ಅಂತ. ಸೊ ಸರಿಯಾದಂಥ ಉತ್ತರ ಆಪ್ಷನ್ 4, 10 ನೀರಿನ ಅಣುಗಳು ಒಂದು ವಾಷಿಂಗ್ ಸೋಡಾದಲ್ಲಿ ಕಂಡುಬರ್ತವೆ. ವಾಷಿಂಗ್ ಸೋಡಾದ ಆಣ್ವಿಕ ಸೂತ್ರ ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ನೀವಿಲ್ಲಿ ಕಾಣ್ಬೋದು. Na2CO3.10H2O. Na2CO3.10H2O ಇದು ವಾಷಿಂಗ್ ಸೋಡಾದ ಮಾಲಿಕ್ಯುಲರ್ ಫಾರ್ಮುಲಾ ಆಗಿರ್ತದೆ. ಸೊ ಇದನ್ನು ರೀಕ್ರಿಸ್ಟಲೈಸೇಷನ್ ಮಾಡಿದಾಗ ಅಂದರೆ ಸೋಡಿಯಂ ಕಾರ್ಬೋರೇಟ್ನ ರೀಕ್ರಿಸ್ಟಲೈಸೇಷನ್ ಮಾಡಿದಾಗ ನಾವು ವಾಷಿಂಗ್ ಸೋಡಾವನ್ನು ಪಡ್ಕೋತೀವಿ. Na2CO3ನ ರೀಕ್ರಿಸ್ಟಲೈಸೇಷನ್ ಮಾಡ್ತಾರೆ. ಸೊ ಹಾಗಾಗಿ ವಾಷಿಂಗ್ ಸೋಡಾದಲ್ಲಿ ಹರಳು ರೂಪದಲ್ಲಿ ನೀರನ್ನು ನಾವು ಪಡ್ಕೋಬೋದು. ಒಟ್ಟು ಎಷ್ಟು ಮಾಲಿಕ್ಯೂಲ್ಸ್ ನಾವು ಪಡ್ಕೋಬೋದು ಅಂದರೆ 10. ಇದು ಬದಲಾವಣೆ ಆಗೋದಿಲ್ಲ. ಯಾವುದೇ ಪರೀಕ್ಷೆಯಲ್ಲಿ ಕೇಳಿದ್ರು ನೀವು ಇದನ್ನು ಡೆಫಿನೆಟ್ಲಾಗಿ ಬರಿಬೋದು. ವಾಷಿಂಗ್ ಸೋಡಾದ ಒಂದು ಅಣುವಿನಲ್ಲಿ 10 ನೀರಿನ ಅಣುಗಳನ್ನು ನಾವು ಕಾಣಬಹುದು. ವಾಹಕದ ಪ್ರತಿರೋಧವು ಈ ಕೆಳಗಿನ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುವುದಿಲ್ಲ? ರೆಸಿಸ್ಟೆನ್ಸ್ ಆಫ್ ಕಂಡಕ್ಟೆನ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ವಿಚ್ ಫ್ಯಾಕ್ಟರ್? ಸರಿಯಾದಂಥ ಉತ್ತರ ಆಪ್ಷನ್ 3 ಒತ್ತಡ. ಪ್ರೆಷರ್ ಮೇಲೆ ಡಿಪೆಂಡ್ ಆಗೋದಿಲ್ಲ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್. ಅದರ ಡೀಟೇಲ್ಸ್ ಒಂದು ಸ್ವಲ್ಪ ಕೆಳಗಡೆ ಕೊಡಲಾಗಿದೆ. ವಸ್ತುವಿನ ಮೇಲೆ ಗುರುತ್ವಾಕರ್ಷಣೆಯ ಬಲವನ್ನು ಏನೆಂದು ಕರೆಯಲಾಗುತ್ತದೆ? ಸೊ ಇಲ್ಲಿ ಆಪ್ಷನ್ಸನ್ನು ನೀವು ಗಮನಿಸ್ಕೋಬೋದು. ಸರಿಯಾದಂಥ ಉತ್ತರ ತೂಕ, ವೆಯ್ಟ್. ವಸ್ತುವಿನ ಮೇಲೆ ಗುರುತ್ವಾಕರ್ಷಣೆಯ ಬಲವನ್ನು ವೆಯ್ಟ್ ಅಂತ ಕರಿತೀವಿ. ವೆಯ್ಟ್ ಅಂದರೆ ಇಟ್ಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನೆಕ್ಸ್ಟ್ ವೇಗವರ್ಧನೆ ಅಂದರೆ ಆಕ್ಸಲರೇಷನ್. ಇಟ್ ಇಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿನ ಆಕ್ಸಲರೇಷನ್ ಅಂತ ಕರಿತೀವಿ. ನೆಕ್ಸ್ಟು ಆವೇಗ ಅಂದರೆ ಮೊಮೆಂಟಮ್ಮು. ಮೊಮೆಂಟಮ್ ಇಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಮಾಸ್ ಮತ್ತು ವೆಲಾಸಿಟಿನ ಮಲ್ಟಿಪ್ಲೈ ಮಾಡಿದ್ರೆ ಮೊಮೆಂಟಮ್ ಸಿಗುತ್ತೆ. ನೆಕ್ಸ್ಟ್ ಕೊನೆಯದು ಪ್ರಚೋದನೆ. ದ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಟೈಮ್ ಇಸ್ ಡಿಫೈನ್ಡ್ ಆಸ್ ಇಂಪಲ್ಸ್. ಇಂಪಲ್ಸ್ ಅಂದರೆ ಪ್ರಚೋದನೆ. ಕನ್ನಡದ ಸೂಕ್ತ ಪದ ಅಲ್ಲ ಅದು, ಬಟ್ 4ಕ್ಕೆ 4 ಇಲ್ಲಿ ವಿವರಣೆ ಕೊಡಲಾಗಿದೆ. ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಧ್ವನಿ ವೇಗವಾಗಿ ಚಲಿಸುತ್ತದೆ? ಧ್ವನಿ ಅತಿ ವೇಗವಾಗಿ ಚಲಿಸ್ತಕ್ಕಂಥ ಮಾಧ್ಯಮ ಯಾವುದು? ಸೈನ್ಸಲ್ಲಿ ಕೇಳಬಹುದಾದಂಥ ಪ್ರಶ್ನೆ ಇದು. ಅನಿಲಗಳು, ನಿರ್ವಾತ, ದ್ರವಗಳು, ಘನವಸ್ತು. ನಿರ್ವಾತ ಅಂದರೆ ವೇಕೆಂಟ್. ಸೊ ಸರಿಯಾದ ಉತ್ತರ ಆಪ್ಷನ್ 4 ಘನವಸ್ತುಗಳು. ಘನವಸ್ತುಗಳು ಅಂದರೆ ಸಾಲಿಡ್. ಸ್ಪೀಡ್ ಆಫ್ ಸೌಂಡ್ ಇಸ್ ಮ್ಯಾಕ್ಸಿಮಮ್ ಇನ್ ಸಾಲಿಡ್ಸ್. ಸಾಲಿಡ್ಸಲ್ಲಿ ಸ್ಪೀಡ್ ಆಫ್ ಸೌಂಡು ಮ್ಯಾಕ್ಸಿಮಮ್ ಇರುತ್ತೆ.
ಅದಕ್ಕೆ ಕಾರಣ ಏನು ಎತ್ತ ಅನ್ನೋದನ್ನು ಒಂದಿಷ್ಟು ಇಲ್ಲಿ ಕೊಡಲಾಗಿದೆ. ವಿಡಿಯೋ ಪಾಸ್ ಮಾಡಬೇಕಾದ್ರೆ ಓದ್ಕೋಬೋದು. 16ನೇ ನವೆಂಬರ್ನಿಂದ 20 ನವೆಂಬರ್ 2017 ಆಚರಿಸಲಾದಂಥ ಔಸಲ 2017 ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಕ್ಕಳ ಹಕ್ಕುಗಳ ಆಚರಣೆ ಅದಾಗಿರ್ತದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ನವೆಂಬರ್ 16ರಿಂದ ನವೆಂಬರ್ 20 ತನಕ ಈ ಒಂದು ಮಕ್ಕಳ ಹಕ್ಕುಗಳ ವಾರ ಅಂತ ಆಚರಣೆ ಮಾಡಿತ್ತು. ಇದು 2018 ಪ್ರಚಲಿತ ವಿದ್ಯಮಾನ. ಈ ಒಂದು ಪ್ರಶ್ನೆ ಸ್ಪೆಸಿಫಿಕ್ ಆಗಿ 2017ರಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. 2018 ಪತ್ರಿಕೋದ್ಯಮದಲ್ಲಿ ಜೀವಮಾನ ಸಾಧನೆಗಾಗಿ ರೆಡ್ ಇಂಕ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದರು? ಇದು ಅಂದಿನ ಪ್ರಚಲಿತ ವಿದ್ಯಮಾನದ ಪ್ರಶ್ನೆ. ಸರಿಯಾದಂಥ ಉತ್ತರ ಮಾರ್ಕ್ ಟಲ್ಲಿ. ಪತ್ರಿಕೋದ್ಯಮ ವಿಭಾಗದಲ್ಲಿ ಜೀವಮಾನ ಸಾಧನೆಗಾಗಿ ಬ್ರಿಟಿಷ್ ಪತ್ರಕರ್ತ ಮತ್ತು ಮಾಜಿ BBC ಇಂಡಿಯಾ ವರದಿಗಾರರಾದಂಥ ಸರ್ ವಿಲಿಯಂ ಮಾರ್ಕ್ ಟಲ್ಲಿ ಅವರು 2018ನೇ ಸಾಲಿನ ರೆಡ್ ಇಂಕ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಓಕೆ, ಈ ಒಂದು ಪ್ರಶಸ್ತಿ ಏನಿದೆ ಇದು ಪತ್ರಿಕೋದ್ಯಮದಲ್ಲಿ ಶ್ರೇಷ್ಠ ಸಾಧನೆ ಮಾಡಿದಂಥವ್ರಿಗೆ ಮುಂಬೈನ ಪ್ರೆಸ್ ಕ್ಲಬ್ ನೀಡ್ತಕ್ಕಂತಹ ಪ್ರಶಸ್ತಿಯಾಗಿದೆ. ಮುಂದೆ ದಟ್ಟಣೆಯನ್ನು ನಿಯಂತ್ರಿಸೋದಕ್ಕೆ ರೋಬೋಟನ್ನು ಬಳಸಿದಂಥ ಭಾರತದ ಮೊದಲ ನಗರವನ್ನು ಹೆಸರಿಸಿ. ಇದು ಪ್ರಚಲಿತ ವಿದ್ಯಮಾನಗಳಿಂದ ಕೇಳಿರತಕ್ಕಂಥ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 2 ಇಂದೋರ್. ಸಂಚಾರ ನಿಯಂತ್ರಣಕ್ಕಾಗಿ ರೋಬೋಟನ್ನು ಬಳಸಿದಂಥ ಮೊಟ್ಟ ಮೊದಲ ನಗರ ಯಾವುದಪ್ಪ ಅಂದರೆ ಇಂದೋರ್. ನೆಕ್ಸ್ಟು ಏಪ್ರಿಲ್ 2017ರಲ್ಲಿ ಸಿಂಗಾಪುರದಲ್ಲಿ ತನ್ನ ಚೊಚ್ಚಲ ಸೂಪರ್ ಸರಣಿ ಪ್ರಶಸ್ತಿಯನ್ನು ಗೆದ್ದಂಥ ಬ್ಯಾಡ್ಮಿಂಟನ್ ಆಟಗಾರರ ಹೆಸರೇನು? ಸರಿಯಾದ ಉತ್ತರ ಸಾಯಿ ಪ್ರಣೀತ್. 2017ರ ಸಿಂಗಾಪುರ್ನಲ್ಲಿ ತಮ್ಮ ಚೊಚ್ಚಲ ಸೂಪರ್ ಸರಣಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆ 2018ರದು. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೆಲ್ಲ 2017ರಿಂದನೂ ಕೂಡ ಕೇಳಿದ್ದಾರೆ. ಅಂದರೆ ನೀವು 2020ಗೆ ಎಕ್ಸಾಮ್ ಬರೆದರೆ 2018 ಮತ್ತು 2019 ಕೂಡ ನೀವು ಸ್ವಲ್ಪ ನೋಡ್ಕೊಂಡಿರ್ಬೇಕಾಗತ್ತೆ. ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು. ವಿವಾದಾತ್ಮಕ ಚಲನಚಿತ್ರ ಪದ್ಮಾವತ್ನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಪಾತ್ರವನ್ನು ಯಾರು ಮಾಡಿದ್ದರು? ಇದು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಈ ಒಂದು ಪ್ರಶ್ನೆಗಳಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ರೀತಿ ಪ್ರಶ್ನೆಗಳನ್ನು RRBಯಲ್ಲಿ ಕೇಳ್ತಾರೆ ಅಂತ. ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ರಣವೀರ್ ಸಿಂಗ್, ಆಪ್ಷನ್ 2. ಪದ್ಮಾವತ್ ಚಿತ್ರದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಪಾತ್ರವನ್ನು ಮಾಡಿದರು. ಈ ಒಂದು ಪಾತ್ರಕ್ಕಾಗಿ 2019ರಲ್ಲಿ ಅತ್ಯುತ್ತಮ ನಟ ಅನ್ನುವ ವಿಮರ್ಶಕರ ಫಿಲ್ಮ್ ಫೇರ್ ಪುರಸ್ಕಾರವನ್ನು ಕೂಡ ಇವರು ಪಡ್ಕೊಂಡಿದ್ದರು. ಏಪ್ರಿಲ್ 2017ರಲ್ಲಿ ಲಾಸ್ ವೆಗಾಸ್ನಲ್ಲಿ ನಡೆದ US ಓಪನ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿತ್ತು? ಇದು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿತ್ತು. 2017ರ ಆ ಒಂದು ಸ್ಪರ್ಧೆಯಲ್ಲಿ ಭಾರತ ಒಟ್ಟಾರೆ 16 ಪದಕಗಳನ್ನು ಗೆದ್ದಿತ್ತು. ಅದರಲ್ಲಿ 3 ಚಿನ್ನ, 2 ಬೆಳ್ಳಿ ಮತ್ತು 11 ಕಂಚಿದ್ವು. ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಸತ್ಯವಾರ್ಟ್ ಕಡಿಯನ್ ಸಂಬಂಧಿಸುತ್ತಾರೆ? ಅಂದರೆ ಇವರು ಯಾವ ಒಂದು ಕ್ರೀಡೆಗೆ ರಿಲೇಟ್ ಆಗ್ತಾರೆ ಅಂತ ಪ್ರಶ್ನೆ ಇದು. ಸರಿಯಾದ ಉತ್ತರ ಕುಸ್ತಿ, ಆಪ್ಷನ್ ಸಿ. ಇವರನ್ನು ಹೆಂಗೆ ಗುರುತಿಸ್ಬೋದು ಅಂತ ಹೇಳಿದ್ರೆ 2017ರಲ್ಲಿ ಇವರು ಅರ್ಜುನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಜೊತೆಗೆ 2017ರ ಒಲಿಂಪಿಕ್ಸ್ನ ಕಂಚಿನ ಪದಕವನ್ನು ಪಡೆದಂತಹ ಸಾಕ್ಷಿ ಮಲ್ಲಿಕ್ ಅವ್ರನ್ನ ಇವರು ವಿವಾಹವಾಗಿದ್ದಾರೆ. ಭಾರತದ ಅಧ್ಯಕ್ಷರಾದ ರಾಮನಾಥ್ ಕೋವಿಂದ್ ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಎಷ್ಟು ಜನ ಅಸಾಧಾರಣ ಮಹಿಳಾ ಸಾಧಕರನ್ನು ಸನ್ಮಾನಿಸಿದ್ದಾರೆ? ಇದು ಕೂಡ ಅಂದಿನ ಪ್ರಚಲಿತ ವಿದ್ಯಮಾನದ ಪ್ರಶ್ನೆ. ಸರಿಯಾದ ಉತ್ತರ 112 ಫಸ್ಟ್ ಲೇಡೀಸ್ ಅನ್ನೋ ಒಂದು ಹೆಸರಿನ ಮೂಲಕ ಇವರಿಗೆಲ್ಲ ಪ್ರಶಸ್ತಿಯನ್ನು ಭಾರತದ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರು ಮಾಡಿದರು. ಈ ಒಂದು ಪುರಸ್ಕಾರದಲ್ಲಿ 94ರಲ್ಲಿ ಮಿಸ್ ವರ್ಲ್ಡ್ ಆದಂಥ ಐಶ್ವರ್ಯ ರೈ ಬಚ್ಚನ್ ಮತ್ತು 2010ರಲ್ಲಿ ಮಿಸ್ ಅರ್ತ್ ಆದಂಥ ನಿಕೋಲ್ ಫರಿಯಾ ಕೂಡ ಸೇರಿದರು. ಆ ಒಂದು ಸಂದರ್ಭದಲ್ಲಿ ಅಂದರೆ ಈ ಪ್ರಶಸ್ತಿ ಕೊಟ್ಟಾಗ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂಥ ಮೇನಕಾ ಗಾಂಧಿ ಈ ಒಂದು ಪುರಸ್ಕಾರವನ್ನು ನೀಡಿದರು. ಇದು ಕೂಡ ಅಂದಿನ ಪ್ರಚಲಿತ ವಿದ್ಯಮಾನದ ಪ್ರಶ್ನೆಗಳು. ನೆಕ್ಸ್ಟ್ ಪ್ರಶ್ನೆ ನೋಡಿ, 2016ರ ಮೆಲ್ಬೋರ್ನ್ ಭಾರತೀಯ ಚಲನಚಿತ್ರೋತ್ಸವದ ಥೀಮ್ ಏನು ಅಂತ ಕೇಳಿದ್ದಾರೆ. 2016ರಲ್ಲಿ ನಡೆದಂತಹ ಮೆಲ್ಬೋರ್ನ್ ಭಾರತೀಯ ಚಲನಚಿತ್ರೋತ್ಸವದ ಥೀಮ್ ನೋಡಿ. ಪ್ರಶ್ನೆ ಪತ್ರಿಕೆ 2018ರದು, ಪ್ರಶ್ನೆ 2016ರದ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಯಾವುದೇ ಒಂದು ಇಯರ್ದು ಕ್ವಶನ್ ಬೇಕಾದ್ರೆ ಅವರು ಕೇಳ್ಬೋದು. ಸ್ಪೆಸಿಫಿಕ್ ಆಗಿ 6 ತಿಂಗಳು, 8 ತಿಂಗಳು, 9 ತಿಂಗಳ ಸಿಲೆಬಸ್ಸಲ್ಲಿ ಅಥವಾ ಆ ಒಂದು ಟೈಮ್ ಝೋನಲ್ಲಿ ಪ್ರಶ್ನೆ ಕೇಳಬೇಕು ಅಂತ ಏನೂ ಇಲ್ಲ. ಸೊ ಸರಿಯಾದಂಥ ಉತ್ತರ ಇದಕ್ಕೆ ಸ್ತ್ರೀ ಸಬಲೀಕರಣ, ವುಮೆನ್ ಎಂಪವರ್ಮೆಂಟ್, ಆಪ್ಷನ್ 2.
2016ರಲ್ಲಿ ಮೆಲ್ಬೋರ್ನ್ನಲ್ಲಿ ಭಾರತೀಯ ಚಲನಚಿತ್ರೋತ್ಸವ ನಡೆದಿತ್ತು. ಆ ಒಂದು ಚಲನಚಿತ್ರೋತ್ಸವಕ್ಕೆ ವುಮೆನ್ ಎಂಪವರ್ಮೆಂಟ್ ಅನ್ನೋ ಥೀಮನ್ನು ಇಡಲಾಗಿತ್ತು. ಸೊ ಈ ಒಂದು ಸಮಾವೇಶದಲ್ಲಿ ನವಾಜುದ್ದೀನ್ ಸಿದ್ದಿಕಿ, ಸೋನಮ್ ಕಪೂರ್ ಅತ್ಯುತ್ತಮ ನಟ ಮತ್ತು ಅತ್ಯುತ್ತಮ ನಟಿ ಅನ್ನೋ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಪ್ರಶ್ನೆ 20ರಿಂದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮುಂದಿನ ಈ ಒಂದು ಸರಣಿಯನ್ನು ಕಂಪ್ಲೀಟ್ ಮಾಡಿ ಅಂತ ಕೇಳಿದ್ದಾರೆ. CDFI ಈ ರೀತಿಯಾಗಿದೆ. ಸರಿಯಾದ ಉತ್ತರ ಎಂ ಅಂತ ಹೇಳಿದ್ದಾರೆ. CDFI ಮುಂದಿನ ಸರಣಿ ಎಂ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಫಸ್ಟ್ ಸರಣಿ ಬರ್ಕೊಳ್ಳೋಣ. ಸಿ ಇಂದ ಡಿಗೆ ಯಾವುದೇ ಡಿಫ್ರೆನ್ಸಸ್ ಬಂದಿಲ್ಲ, ಬಟ್ ಡಿ ಆದಮೇಲೆ ಎಫ್ ಬಂದಿದೆ. ಬಟ್ ಡಿ ಮತ್ತು ಎಫ್ ಮಧ್ಯೆ ಇ ಇರುತ್ತೆ. ಇದು ನೀವು ಗಮನಿಸಿದ್ರೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಎಫ್ ಆದಮೇಲೆ ಐ ಇದೆ, ಐ ಬರೋದಿಲ್ಲ. ಎಫ್ ಆದಮೇಲೆ ಜಿ ಬರುತ್ತೆ, ಅದಾದಮೇಲೆ ಹೆಚ್ ಬರುತ್ತೆ, ಕೊನೆಯಲ್ಲಿ ಐ ಬರುತ್ತೆ. ಸೊ ನೀವಿಲ್ಲಿ ಯಾವುದೇ ಡಿಫ್ರೆನ್ಸನ್ನು ಕಂಡಿಲ್ಲ. ಇಲ್ಲಿ ಒಂದು ಆಲ್ಫಾಬೆಟ್ ಡಿಫ್ರೆನ್ಸ್ ಇದೆ, ಇಲ್ಲಿ 2 ಆಲ್ಫಾಬೆಟ್ ಡಿಫ್ರೆನ್ಸ್ ಇದೆ. ಆದಮೇಲೆ ಇಲ್ಲಿ 3 ಆಲ್ಫಾಬೆಟ್ನ ಡಿಫ್ರೆನ್ಸ್ ಬರಬೇಕು ನೆಕ್ಸ್ಟ್ ಬರೋ ಅಂಕೆಗೂ ಮುಂಚೆ. ಐ ಆದಮೇಲೆ ಬರ್ತಕ್ಕಂಥದ್ದು ಜೆ, ನೆಕ್ಸ್ಟು ಕೆ, ನೆಕ್ಸ್ಟು ಎಲ್. ಇವು 3 ಇಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬರಬೇಕಾಗಿರೋದು ಎಮ್. ಹಾಗಾಗಿ ಇಲ್ಲಿ ಬರಬೇಕಾಗಿರೋ ಆಲ್ಫಾಬೆಟ್ ಎಮ್ ಆಗುತ್ತೆ. ಆಪ್ಷನ್ 1 ಎಮ್ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡಿ, ಟ್ರಿಗ್ನೋಮೆಟ್ರಿಯ ಸಮಸ್ಯೆಗಳಿದೆ. ಕಾಸ್ ಸ್ಕ್ವೇರ್ 5 ಪ್ಲಸ್ 1 ಡಿವೈಡೆಡ್ ಬೈ ಕೋಸಿಕೆಂಟ್ ಸ್ಕ್ವೇರ್ ಪೈ ಪ್ಲಸ್ 17 ಇಸ್ ಈಕ್ವಲ್ ಟು ಎಕ್ಸ್ ಆದರೆ ಎಕ್ಸ್ ಸ್ಕ್ವೇರ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಈ ಒಂದು ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅಂದರೆ ಇದು ಫಾರ್ಮುಲಾಗಳ ಬಗ್ಗೆ ನಿಮಗೆ ಐಡಿಯಾ ಇರಬೇಕಾಗತ್ತೆ. ಕಾಸ್ ಸೈನ್ ಎರಡಕ್ಕಿರೋ ರಿಲೇಷನ್ಶಿಪ್ಪು ಒಟ್ಟು 6 ಸೈನ್ ತೀಟಾ, ಕಾಸ್ ತೀಟಾ, ಕೋಸಿಕೆನ್ ತೀಟಾ, ಸೀಕೆನ್ ತೀಟಾ, ಟ್ಯಾನ್ ತೀಟಾ, ಕಾಟ್ ತೀಟಾ, ಈ 6 ನಡುವೆ ಇರತಕ್ಕಂಥ ಸಂಬಂಧಗಳ ಬಗ್ಗೆ ನಿಮಗೆ ಗೊತ್ತಿದ್ದರೆ ಮಾತ್ರ ಈ ಸಮಸ್ಯೆಗೆ ನೀವು ಸುಲಭವಾಗಿ ಪರಿಹಾರವನ್ನು ಕಂಡುಹಿಡಿಬೋದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ 324. ಯಾವ ರೀತಿ ಅಂತ ನಾನು ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಟಿದ್ದೀನಿ, ನೀವಿಲ್ಲಿ ಗಮನಿಸ್ಕೋಬೋದು. ನೋಡಿ, ಕಾಸ್ ಸ್ಕ್ವೇರ್ ಪೈ ಪ್ಲಸ್ 1 ಡಿವೈಡೆಡ್ ಬೈ ಕೋಸಿಕೆಂಟ್ ಸ್ಕ್ವೇರ್ ಪೈ ಇಸ್ ಈಕ್ವಲ್ ಟು ಪ್ಲಸ್ 17 ಇಸ್ ಈಕ್ವಲ್ ಟು ಎಕ್ಸ್ ಅಂತಿದೆ. ನಿಮಗೆಲ್ಲ ಒಂದು ವಿಷಯ ಗೊತ್ತಿರಬೇಕು, ಸೈನ್ ತೀಟಾ ಮತ್ತು ಕೋಸಿಕೆನ್ ತೀಟಾ ರಿಲೇಷನ್ಶಿಪ್ ಹೆಂಗಿರುತ್ತೆ ಅಂದರೆ, ಸೈನ್ ತೀಟಾ ಅಂದರೆ 1 ಡಿವೈಡೆಡ್ ಬೈ ಸೈನ್ ತೀಟಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕೋಸಿಕೆನ್ ತೀಟಾ. ಕೋಸಿಕೆನ್ ತೀಟಾನ ನಾವು ಈ ಕಡೆ ಬರೆದ್ರೆ 1 ಡಿವೈಡೆಡ್ ಬೈ ಸೈನ್ ತೀಟಾ ಅಂತ ಬರ್ಕೋಬೋದು. ಸೊ ಈ ರೀತಿಯಾದಂಥ ರಿಲೇಷನ್ಶಿಪ್ಪನ್ನು ಇಲ್ಲಿ ನಾವು ಕಾಣ್ಬೋದು. ಸೊ 1 ಡಿವೈಡ್ ಬೈ ಕೋಸಿಕೆಂಟ್ ಸ್ಕ್ವೇರ್ ತೀಟಾ ಅಂತಿದೆ. 1 ಡಿವೈಡ್ ಬೈ ಕೋಸಿಕೆಂಟ್ ಸ್ಕ್ವೇರ್ ತೀಟಾ ಜಾಗಕ್ಕೆ ನಾನು ಸೈನ್ ಸ್ಕ್ವೇರ್ ತೀಟಾ ಅಂತ ಬರ್ಕೊಂಡಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಸೈನ್ ತೀಟಾ ಅಂತ ಹೇಳಿದ್ರೆ ಸೈನ್ ತೀಟಾ ಅಂದರೆ 1 ಡಿವೈಡ್ ಬೈ ಕೋಸಿಕೆನ್ ತೀಟಾ. ಸೊ 1 ಡಿವೈಡ್ ಬೈ ಕೋಸಿಕೆಂಟ್ ಸ್ಕ್ವೇರ್ ತೀಟಾ ಅಂದರೆ ಸೈನ್ ಸ್ಕ್ವೇರ್ ತೀಟಾ ಅಂತ ರಿಪ್ಲೇಸ್ ಮಾಡಿದ್ದೀನಿ. ಟ್ರಿಗ್ನೋಮೆಟ್ರಿಯ ಮತ್ತೊಂದು ರೂಲ್ ಏನು ಹೇಳುತ್ತೆ ಅಂದರೆ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈ ಥರ ಬಂದರೆ ಇವೆರಡು ಬೆಲೆ ಒಂದಾಗುತ್ತೆ ಅಂತ ರೂಲ್ ಇದೆ. ಆ ಒಂದು ರೂಲ್ನ ಪ್ರಕಾರ ಈ ಒಂದು ಜಾಗಕ್ಕೆ 1ಅನ್ನು ರೀಪ್ಲೇಸ್ ಮಾಡಿ. 1ಅನ್ನು ರೀಪ್ಲೇಸ್ ಮಾಡಿದಾಗ ನಿಮಗೆ 1 ಪ್ಲಸ್ 17 ಉಳ್ಕೊಳ್ಳುತ್ತೆ. 1 ಪ್ಲಸ್ 17 ಇಸ್ ಈಕ್ವಲ್ ಟು 18 ಆಗುತ್ತೆ. ಎಕ್ಸ್ನ ಬೆಲೆ ನಿಮಗೆ 18 ಸಿಕ್ಕಿದೆ. ಬಟ್ ಅವ್ರು ಕೇಳಿರೋದು ನಿಮಗೆ ಎಕ್ಸ್ ಸ್ಕ್ವೇರ್ ಏನು ಅಂತ ಕೇಳಿದ್ದಾರೆ. ಎಕ್ಸ್ ಸ್ಕ್ವೇರ್ನ ಕಂಡುಹಿಡಿಬೇಕಾದ್ರೆ 18 ಸ್ಕ್ವೇರ್ ಆಗುತ್ತೆ. 18 ಸ್ಕ್ವೇರ್ ಅಂದರೆ 18 ಇಂಟು 18 324 ಆಗುತ್ತೆ. 18 ಡಿವೈಡ್ ಬೈ 18 ಈ ರೀತಿ ಮಾಡ್ಕೋಬೋದು ನೀವು. 8 8 64, 6 ಈ ರೀತಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 8 1 8, 8 1 8, 16. 16 ಪ್ಲಸ್ 6 22. 2 ಉಳ್ಕೊತು, 1 ಉಳ್ಕೊಂಡಿದೆ. 1 ಪ್ಲಸ್ 1 1 3, 324. ಐ ರೂಲ್ನ ಇಲ್ಲಿ ಫಾಲೋ ಮಾಡಿದ್ದೀನಿ. ಅಥವಾ ನಾರ್ಮಲ್ ಆಗಿ ನೀವು 2 ಡಿಜಿಟ್ನ ಮಲ್ಟಿಪ್ಲೈ ಮಾಡಿ ಆನ್ಸರ್ನ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಸೈನ್ ಟು ದಿ ಪವರ್ ಆಫ್ 4 ತೀಟಾ ಮೈನಸ್ ಸೀಕೆಂಡ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 3 ಆದರೆ ಟ್ಯಾನ್ ಟು ದಿ ಪವರ್ ಆಫ್ 4 ತೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾದ ಬೆಲೆ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, 3 ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಇಲ್ಲೇ ನಾನು ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ, ಮತ್ತೆ ಬರೆಯೋಕ್ಕೆ ಹೋಗೋದಿಲ್ಲ. ಸೊ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ 1 ಆಗುತ್ತೆ. ಅದೇ ರೀತಿ ಈ ಒಂದು ಫಾರ್ಮುಲಾವನ್ನು ನೋಡ್ಕೊಳ್ಳಿ, ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ 1 ಆಗುತ್ತೆ. ಸೊ ಈ ಒಂದು ರೂಲ್ನ ಪ್ರಕಾರ ಸೀಕೆಂಡ್ ಸ್ಕ್ವೇರ್ ತೀಟಾ ಜಾಗಕ್ಕೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ನಾವು ರೀಪ್ಲೇಸ್ ಮಾಡ್ಬೋದು. ಅದನ್ನೇ ನಾನು ಇಲ್ಲಿ ರೀಪ್ಲೇಸ್ ಮಾಡಿದ್ದೀನಿ, ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲೇನಾಗಿದೆ, ಸೀಕೆಂಡ್ ಟು ದಿ ಪವರ್ ಆಫ್ 4 ತೀಟಾ ಅಂತಿದೆ. ಇದನ್ನು ಸೀಕೆಂಡ್ ಸ್ಕ್ವೇರ್ ತೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದಾರೆ ಅಷ್ಟೇ.
ಸೊ ಇದನ್ನು ನೋಡಿ ಕನ್ಫ್ಯೂಸ್ ಆಗಿಬಿಡಿ. ಇದನ್ನು ಈ ರೀತಿಯಾಗಿ ಬರ್ಕೊಳ್ಳಾಗಿದೆ. ಸೀಕೆಂಡ್ ಸ್ಕ್ವೇರ್ ಥೀಟಾ ಜಾಗಕ್ಕೆ 1 + tan ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ಳಾಗಿದೆ ಫಾರ್ಮುಲಾ ಇರೋದ್ರಿಂದ. ನೆಕ್ಸ್ಟು ಅದನ್ನು ಸಿಂಪ್ಲಿಫಿಕೇಶನ್ ಮಾಡಲಾಗಿದೆ. ನೆಕ್ಸ್ಟು 1 + tan ಸ್ಕ್ವೇರ್ ಥೀಟಾನ ಬಿಡಿಸಲಾಗಿದೆ. ಯಾವ ರೀತಿ ಬಿಡಿಸಿದ್ದಾರೆ? a + b ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ. ಅಂದರೆ a² + b² + 2ab. a² ಅಂದರೆ 1 ಸ್ಕ್ವೇರ್ ಹಂಗೆ ಇದೆ. tan ಸ್ಕ್ವೇರ್ ಥೀಟಾ tan ಟು ದಿ ಪವರ್ ಆಫ್ 4 ಥೀಟಾ ಆಗಿದೆ. 2ab 2 tan ಸ್ಕ್ವೇರ್ ಥೀಟಾ. ಈ ರೀತಿ ಬಿಡಿಸಾದ್ಮೇಲೆ ಈ ಮೈನಸನ್ನು ಒಳಗಡೆ ಆ್ಯಡ್ ಮಾಡಲಾಗಿದೆ. ಮೈನಸ್ ಇಂಟು 1 -1 ಆಯಿತು. ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು. 1 ಕ್ಯಾನ್ಸಲ್ ಆಯಿತು. tan ಟು ದಿ ಪವರ್ ಆಫ್ 4 ಥೀಟಾ ಪ್ಲಸ್ tan ಸ್ಕ್ವೇರ್ ಥೀಟಾ. ಆಪ್ಷನ್ 3 ಆನ್ಸರು ಸರಿಯಾಗಿ ಬಂದಿದೆ. ನೆಕ್ಸ್ಟ್ ಈ ಒಂದು ಪ್ರಶ್ನೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. sin a + sin b / cos a - cos b ಪ್ಲಸ್ cos a + cos b / sin a - sin b. ಈ ರೀತಿ ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಇವೆಲ್ಲ RRB ಗ್ರೂಪ್ ಡಿ 2018ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ನಾನು ಯಾವುದು ಅಡಿಷನಲ್ ಆಗಿ ಸೇರಿಸಿರೋ ಪ್ರಶ್ನೆ ಅಲ್ಲ, ಇವೆಲ್ಲ ಬಂದಿರತಕ್ಕಂಥ ಪ್ರಶ್ನೆಗಳು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ 0 ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಕೊಡಲಾಗಿದೆ, ಕೆಳಗಡೆ ನೀವು ನೋಡ್ಕೊಂಡು ಹೋಗ್ಬೋದು. ಇಲ್ಲೇನು ನೀವು ಫಾಲೋ ಮಾಡಬೇಕು ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. LCM ತಗೊಳ್ಳಿ. LCM ತಗೊಂಡಾಗ ಇವೆರಡು ಮಲ್ಟಿಪ್ಲೈ ಆಗ್ತವೆ ಡಿನಾಮಿನೇಟರ್ನಲ್ಲಿ. ನ್ಯೂಮರೇಟರ್ನಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈ ಒಂದು ಜಾಗದಲ್ಲಿರ್ತಕ್ಕಂಥದ್ದು ಅಲ್ಲೇ ಇರ್ತದೆ, ಇದು ಮಲ್ಟಿಪ್ಲೈ ಆಗುತ್ತೆ. ಇದು ಕೂಡ ಹಾಗೆ ಅದರ ಪೊಸಿಷನ್ನ ಮೇಂಟೈನ್ ಮಾಡುತ್ತೆ. ಈ ಕಡೆ ಮಲ್ಟಿಪ್ಲೈ ಮಾಡಿ ಮತ್ತು ಇಂಡಿವಿಜುವಲ್ ಆಗಿ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಅಂದರೆ ಇದು a + b a - b ರೂಪದಲ್ಲಿದೆ. ಫಸ್ಟ್ ಇಷ್ಟು a + b ಮತ್ತು a - b ರೂಪದಲ್ಲಿ ಕಾಣ್ತಾ ಇದೆ. a + b a - b ಅಂದರೆ a² - b² ಅಂತ ನಾವು ಬರ್ಕೋಬೋದು. ಸೊ ಅದೇ ರೀತಿ ಇಲ್ಲಿ ಬರ್ಕೊಳ್ಳಾಗಿದೆ. ಮೊದಲನೇ ಬಾಕ್ಸನ್ನು ಹಂಗೆ ಬರ್ಕೊಳ್ಳಾಗಿದೆ, ಎರಡನೇ ಬಾಕ್ಸನ್ನು ಹಂಗೆ ಬರ್ಕೊಳ್ಳಾಗಿದೆ. ಎರಡು ಬಾಕ್ಸನ್ನು ಹಂಗೆ ಬರ್ಕೊಂಡ್ಮೇಲೆ ನಿಮ್ಗೆ ಈ ರೀತಿಯಾದಂಥ ಆನ್ಸರ್ ಬಂದಿದೆ. ನೆಕ್ಸ್ಟು ಕಾಮನ್ ಆಗಿರ್ತಕ್ಕಂಥ ಟರ್ಮ್ಗಳನ್ನ ಒಂದು ಕಡೆ ತಂದುಕೊಡಿದ್ದೀನಿ. sin ಸ್ಕ್ವೇರ್ a cos ಸ್ಕ್ವೇರ್ a ಆಲ್ಫಾಬೆಟ್ a ಇರೋದನ್ನ ಒಂದು ಕಡೆ ತಂದಿದ್ದೀನಿ, ಒಂದು ಗುಂಪು ಮಾಡಿದ್ದೀನಿ. ಓಕೆ, ಅದೇ ರೀತಿ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಕಾಮನ್ ಆಚೆ ತೆಗೆದುಬಿಟ್ಟು sin ಸ್ಕ್ವೇರ್ b + cos ಸ್ಕ್ವೇರ್ b ಅಂತ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮೈನಸ್ನ ಹೊರಡೆ ತೆಗೆದಿದ್ದೀನಿ. ನಿಮಗೆಲ್ಲ ಗೊತ್ತು sin ಸ್ಕ್ವೇರ್ a + cos ಸ್ಕ್ವೇರ್ a ಅಂದರೆ 1 ಆಗುತ್ತೆ. ಅದೇ ರೀತಿ sin ಸ್ಕ್ವೇರ್ b + cos ಸ್ಕ್ವೇರ್ b ಅಂದರೆ 1 ಆಗುತ್ತೆ. 1 - 1 0 0 / ಎನಿಥಿಂಗ್ ಇಸ್ 0. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ 0 ಆಗುತ್ತೆ. ಇನ್ನು ಒಂದು ಡಿಕೋಡಿಂಗ್ ಸಂಬಂಧಪಟ್ಟಂತೆ ಒಂದು ಸಮಸ್ಯೆಯನ್ನು ಕೊಟ್ಟಿದ್ರು, ಸರಳವಾಗಿತ್ತು. ಪೈಪ್ ಅಂತಕ್ಕಂಥದ್ದನ್ನು ಈ ರೀತಿ ಕೋಡ್ ಮಾಡಿದ್ದಾರೆ 16, 91, 65 ಅಂತ. ಹಾಗಿದ್ರೆ ಸ್ವಾನ್ ಅನ್ನೋದನ್ನು ಯಾವ ರೀತಿ ಕೋಡ್ ಮಾಡ್ತಾರೆ? ಇಲ್ಲೇನಿಲ್ಲ, ಆಲ್ಫಾಬೆಟನ್ನು ಬರ್ಕೊಬಿಟ್ರೆ ಆಯಿತು. ಎ ಇಂದ Z ತನಕ ನೀವು ಆಲ್ಫಾಬೆಟನ್ನು ಬರ್ಕೋಬೇಕು. A1 Z26 ಈ ರೀತಿಯಾಗಿ ಅದರ ನಂಬರನ್ನು ಕೊಟ್ಕೊಬರಬೇಕು. ಇಲ್ಲಿ P ನೀವು ಆಲ್ಫಾಬೆಟ್ನ ಬರೆದಾಗ 16 ಬರುತ್ತೆ, I 9 ಬರುತ್ತೆ, ಮತ್ತು P ಇದೆ 16 ಆಗುತ್ತೆ, E 5 ಬರುತ್ತೆ. ಅದೇ ರೀತಿ ನೀವು ಆಲ್ಫಾಬೆಟ್ನ ಬರ್ಕೊಂಡು ಸ್ವಾನ್ ಅಂದರೆ S ಯಾವ ಒಂದು ಸಂಖ್ಯೆ ಬರುತ್ತೆ ಅಂತ ಬರ್ಕೊಳ್ಳಿ, W ಯಾವ ಸಂಖ್ಯೆ ಬರುತ್ತೆ ಅಂತ ಬರ್ಕೊಳ್ಳಿ, A ಅದೇ ರೀತಿ N ಇಷ್ಟನ್ನು ಬರ್ಕೊಂಡ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸರಿಯಾದಂಥ ಉತ್ತರ ಎಷ್ಟು ಬರುತ್ತೆ? 19, 23, 11, 4. ಯಾಕೆಂದರೆ S ಬರೋದೆಷ್ಟು? S ರೆಪ್ರೆಸೆಂಟ್ ಮಾಡೋದು 19 ಸಂಖ್ಯೆಯನ್ನು, W ರೆಪ್ರೆಸೆಂಟ್ ಮಾಡೋದು 23ನ್ನ, A ರೆಪ್ರೆಸೆಂಟ್ ಮಾಡೋದು 1 ಮತ್ತು N ರೆಪ್ರೆಸೆಂಟ್ ಮಾಡೋದು 14. ಅವ್ರು ಕೇಳಿರೋ ಪ್ರಶ್ನೆ ಏನಪ್ಪ ಅಂದರೆ ಈ ಒಂದು ಡಿಜಿಟ್ ಬರ್ತದಲ್ಲ ಅದರ ಕೊನೆಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಹೊಸ ಸಂಖ್ಯೆಯನ್ನು ಕಂಡುಹಿಡಿದಿದ್ದೀವಿ ಕೋಡಿಂಗ್ ಮಾಡಿ, ಅದರ ಕೊನೆಯ ಸಂಖ್ಯೆ 4. ಆಪ್ಷನ್ ಸಿ 4 ಸರಿಯಾದಂಥ ಉತ್ತರ. ಮತ್ತೊಂದು ಪ್ರಶ್ನೆ. ಸೊ 25ನೇ ಪ್ರಶ್ನೆ ನೀವು ಇಲ್ಲಿ ಗಮನಿಸ್ಬೋದು. ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಇಫ್ ದ ನಂಬರ್ x 44, 61 ಇಸ್ ಡಿವಿಸಿಬಲ್ ಬೈ 11. ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ಅದನ್ನು ಹೈಡ್ ಮಾಡಿದ್ದಾರೆ. x 44, 61 ಈ ಸಂಖ್ಯೆಯನ್ನು 11 ಪೂರ್ಣವಾಗಿ ಡಿವೈಡ್ ಮಾಡುತ್ತೆ. ಹಾಗಿದ್ರೆ ಇದರ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ. ಎಕ್ಸ್ ಅನ್ನೋದು ಎಷ್ಟಾಗಿರುತ್ತೆ? 0 ಇಂದ 9 ತನಕ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅದನ್ನೇ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದನ್ನು ಯಾವ ರೀತಿ ಕಂಡುಹಿಡಿಯೋದು ಇಲ್ಲಿ ನೋಡೋಣ. ಫಸ್ಟು ಅಕಾರ್ಡಿಂಗ್ ಟು ದ ಡಿವಿಸಿಬಿಲಿಟಿ ರೂಲ್ 11 ಇಸ್ ಡಿವಿಸಿಬಲ್ ಬೈ ಈ ಒಂದು ಸಂಖ್ಯೆ x 44, 61 ಇಸ್ ಡಿವಿಸಿಬಲ್ ಬೈ 11 ಇಫ್ ಯಾವಾಗ ಆಗುತ್ತೆ ಅಂದರೆ ನೋಡಿ, ಸಮ್ ಆಫ್ ದಿ ಆಡ್ ಪ್ಲೇಸ್ ನಂಬರ್ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಆಡ್ ಪ್ಲೇಸ್ ನಂಬರ್ಗಳನ್ನು ಈವನ್ ಪ್ಲೇಸ್ ನಂಬರ್ಗಳಿಂದ ಕಳೆದ್ಬಿಟ್ಟು ಅದು 11ರಿಂದ ಡಿವೈಡ್ ಆದರೆ ಸೊ ಇದು ಆಗುತ್ತೆ. ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು x 44, 61 ಒಟ್ಟು ಸಂಖ್ಯೆಗಳು.
ಆಡ್ ಪ್ಲೇಸಸ್ ಅಂದರೆ ಮೊದಲನೇದು ಆಡ್ ಪ್ಲೇಸು, ನೆಕ್ಸ್ಟ್ 4 ಆಡ್ ಪ್ಲೇಸ್, ನೆಕ್ಸ್ಟು ಎಕ್ಸ್ ಆಡ್ ಪ್ಲೇಸ್, ಅದನ್ನು ಬರ್ಕೊಂಡಿದ್ದೀನಿ. ಬೆಸ ಸಂಖ್ಯೆಗಳ ಸ್ಥಾನಮಾನ ನೀವು ಇಲ್ಲಿ ಗಮನಿಸ್ಕೋಬೋದು, 1 4 ಎಕ್ಸ್. ನೆಕ್ಸ್ಟು ಈವನ್ ನಂಬರ್ ಪ್ಲೇಸಸ್ ಅಂದರೆ ಒಂದು 2, ಒಂದು 6 ಮತ್ತೊಂದು 4, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಎಕ್ಸ್ ಪ್ಲಸ್ 4 ಪ್ಲಸ್ 1 ಎಕ್ಸ್ ಪ್ಲಸ್ 5 ಆಯಿತು, 4 ಪ್ಲಸ್ 6 10 ಆಯಿತು, ಎಕ್ಸ್ ಪ್ಲಸ್ 5 ಮೈನಸ್ 10 ಆಯಿತು, ಮೈನಸ್ 10 ಪ್ಲಸ್ 5 ಹೋದರೆ ಮೈನಸ್ 5 ಆಯಿತು. ಡಿವಿಸಿಬಿಲಿಟಿ ರೂಲ್ನ ಪ್ರಕಾರ ಈಗ ಎಕ್ಸ್ ಮೈನಸ್ 5 ಅನ್ನೋದು 11ರಿಂದ ಡಿವೈಡ್ ಆಗುತ್ತೆ ಅಂತ ಆಯಿತು. ಹಾಗಿದ್ರೆ ಎಕ್ಸ್ ಮೈನಸ್ 5 11ರಿಂದ ಡಿವೈಡ್ ಆಗಬೇಕು ಅಂದರೆ ಇಲ್ಲಿ ಯಾವುದೋ ಒಂದು ಸಂಖ್ಯೆನ ಹಾಕೋಕ್ಕಾಗಲ್ಲ, 5ನೇ ಹಾಕಬೇಕಾಗತ್ತೆ. 5 ಮೈನಸ್ 5 0 ಆಗುತ್ತೆ, 0ನ 11ರಿಂದ ಡಿವೈಡ್ ಮಾಡ್ಬೋದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬರಬೇಕಾಗಿರ್ತಕ್ಕಂಥ ಸಂಖ್ಯೆ 5, ಆಪ್ಷನ್ 1.